ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದಿಂದ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುತ್ತೆ ಎನ್ನುವಂತಹ ಆತಂಕ ಇತ್ತು. ಅದರಂತೆ ಇದೀಗ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರ ₹2 ಏರಿಕೆಯನ್ನ ಮಾಡಲಾಗಿದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ₹2 ಏರಿಕೆಯನ್ನ ಮಾಡಲಾಗಿದೆ. ಇಷ್ಟು ದಿನ ₹106 ಇದ್ದಂತಹ ಪೆಟ್ರೋಲ್ ದರ ಇದೀಗ ₹108.50 ಏರಿಕೆ ಮಾಡಲಾಗಿದೆ. ₹91 ಇದ್ದಂತಹ ಡೀಸೆಲ್ ದರ ₹93.50 ಏರಿಕೆಯನ್ನ ಮಾಡಲಾಗಿದೆ. ಶೆಲ್ ಬೆನ್ನಲ್ಲೇ ಬೇರೆ ಪೆಟ್ರೋಲ್ ಕಂಪನಿಗಳು ಕೂಡ ಬೆಲೆಯನ್ನ ಏರಿಕೆ ಮಾಡುವಂತಹ ಆತಂಕ ಇದೀಗ ಗ್ರಾಹಕರಿಗೆ ಎದುರಾಗಿದೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಸದ್ಯ ನಮ್ಮ ದೇಶದಲ್ಲೂ ಕೂಡ ಆಗಿದೆ. ಈಗಾಗಲೇ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಆ ಸಂದರ್ಭದಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಅಲ್ಲೂ ಕೂಡ ವ್ಯತ್ಯಯ ಉಂಟಾಗುತ್ತೆ, ಬೆಲೆ ಏರಿಕೆ ಆಗಬಹುದು ಎನ್ನುವಂತಹ ಆತಂಕ ಕೂಡ ಎದುರಾಗಿತ್ತು. ಇದೀಗ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಎರಡರಲ್ಲೂ ಕೂಡ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಇನ್ನು ಇದೀಗ ಶೆಲ್ ಪೆಟ್ರೋಲ್ ಕಂಪನಿ ಬೆಲೆ ಏರಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಬಂಕ್ಗಳಲ್ಲೂ ಕೂಡ ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಬೆಲೆ ಏರಿಕೆಯಾಗುವಂತಹ ಆತಂಕ ಹೆಚ್ಚಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಸದ್ಯ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತು, ಆದರೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯತ್ಯಯ ಕಂಡು ಬಂದಿರಲಿಲ್ಲ. ಆದರೆ ಇದೀಗ ಇದ್ದಕ್ಕಿದ್ದಂತೆ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಬೆಲೆ ಏರಿಕೆ ಮಾಡಲಾಗಿದೆ. ಕೇವಲ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಮಾತ್ರ ಬೆಲೆ ಏರಿಕೆ ಆಗಿದೆಯಾ ಅಥವಾ ರಾಜ್ಯಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆಯಾ? ಪ್ರತೀಕ್ಷಾ, ಒಂದ್ ರೀತಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದ ಎಫೆಕ್ಟ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದ್ ರೀತಿ ಹೋಟೆಲ್ ಉದ್ಯಮ ಆಯ್ತು, ಪಿಜಿಗಳಲ್ಲಿ ಸಮಸ್ಯೆ ಆಯ್ತು, ಮತ್ತೊಂದ್ ರೀತಿ ಬಟ್ಟೆ ವ್ಯಾಪಾರಕ್ಕೂ ಅದರ ಎಫೆಕ್ಟ್ ಬಿತ್ತು, ಅಕ್ಕಿ ವ್ಯಾಪಾರದ ಮೇಲೂ ಎಫೆಕ್ಟ್ ಬಿತ್ತು. ಈಗ ವಾಹನ ಸವಾರರಿಗೂ ಒಂದ್ ರೀತಿ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗ ಶೆಲ್ ಪೆಟ್ರೋಲ್ ದರ ಬರೋಬ್ಬರಿ ₹2 ಏರಿಕೆ ಆಗಿದೆ. ಡೀಸೆಲ್ ದರವೂ ಕೂಡ ₹2 ಏರಿಕೆ ಆಗಿದೆ. ಸಾಮಾನ್ಯ ಪೆಟ್ರೋಲ್ ಬಂಕ್ಗಳಲ್ಲಿಗಿಂತ ಈ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಯೂಶಲಿ ₹2-3 ಜಾಸ್ತಿನೇ ಇರುತ್ತೆ. ಆದ್ರೆ ಇದರಲ್ಲೇ ಈಗ ₹2 ಜಾಸ್ತಿ ಆಗಿರೋದು ಒಂದ್ ರೀತಿ ವಾಹನ ಸವಾರರ ಜೇಬಿಗೆ ಕತ್ತರಿ ಅಂತಾನೆ ಹೇಳ್ಬೋದು. ನಾನೀಗ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಇದ್ದೀನಿ. ನಾವು ಆ ಸಿಬ್ಬಂದಿಯನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಸದ್ಯಕ್ಕೆ ನಮ್ಮಲ್ಲಿ ₹106 ಇದೆ. ಅಂದ್ರೆ ಯೂಶಲಿ ಪೆಟ್ರೋಲ್ ದರ ಈಗಿರೋದು ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ₹102, ಆದ್ರೆ ಶೆಲ್ ಅಲ್ಲಿ ₹106 ಇದೆ. ಅದು ಇವತ್ತಿನ ದರ. ಆದ್ರೆ ಅದು ಅಪ್ಡೇಟ್ ಆದ್ಮೇಲೆ ₹2 ಏರಿಕೆ ಆದ್ರೆ ₹108ಗೆ ಏರಿಕೆ ಆಗೋ ಸಾಧ್ಯತೆ ಇದೆ. ಇದು ಒಂದ್ ರೀತಿ ವಾಹನ ಸವಾರರಿಗೆ ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಶೆಲ್ ನಲ್ಲೇ ಪೆಟ್ರೋಲ್ ಹಾಕಿಸ್ಬೇಕು ಅಂತ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ನಮ್ಮೊಂದಿಗೆ ವಾಹನ ಸವಾರರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಡೋಣ. ಈಗಷ್ಟೇ ಅವರು ಶೆಲ್ ನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬಂದಿದ್ರು. ಸರ್, ಈಗ ₹106 ಇದೆ, ನಾಳೆ ಅಥವಾ ನಾಡಿದ್ದಷ್ಟರಲ್ಲಿ ₹108ಗೆ ಏರಿಕೆ ಆಗುತ್ತೆ. ಈಗ ಆಲ್ರೆಡಿ ಶೆಲ್ ಪೆಟ್ರೋಲ್ ಬಂಕ್ ಅವರು ಅನೌನ್ಸ್ ಕೂಡ ಮಾಡಿದ್ದಾರೆ, ದರ ಏರಿಕೆ ಮಾಡ್ತೀವಿ ಅಂತ. ಏನ್ ಹೇಳ್ತೀರಾ ಮೇಡಮ್? ಇದರಿಂದ ಪಬ್ಲಿಕ್ಗೆ ತುಂಬ ತೊಂದರೆ ಆಗುತ್ತೆ. ಇವಾಗ ನಾವು ಡೆಲಿವರಿ ಕೆಲಸ ಮಾಡ್ತೀವಿ, ಡೈಲಿ ಒಂದು ₹300-400 ಪೆಟ್ರೋಲ್ ಹಾಕ್ಸ್ತೀವಿ. ಇದರಿಂದ ನಮಗೂ ₹20-30 ಎಕ್ಸ್ಟ್ರಾ ಆಗುತ್ತೆ. ನಮ್ಮ ಆದಾಯದಲ್ಲೂ ಕೂಡ ಹೊಡ್ತಾ ಬಿದ್ದಂಗೆ. ಇದಕ್ಕೆ ಪಬ್ಲಿಕ್ಕು ತುಂಬ ರೆಸ್ಪಾನ್ಸ್ ಕೂಡ ಕೊಡ್ತಾ ಇದ್ದಾರೆ. ಇದಕ್ಕೆ ಗೌರ್ಮೆಂಟು ನೋಡಿ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ನಮ್ಮ ವಿನಂತಿ ಮೇಡಮ್. ಅಂದ್ರೆ ಶೆಲ್ ನಲ್ಲೇ ಪೆಟ್ರೋಲ್ ಹಾಕಿಸ್ಬೇಕು ಅಂತವ್ರು ಕೆಲವೊಬ್ರು ಇರ್ತಾರೆ, ಅಂತವ್ರಿಗೆ ಇದು ಒಂದ್ ರೀತಿ ಶಾಕ್ ಅಲ್ವಾ? ಇಲ್ಲಿ ಜಾಸ್ತಿ ಆಯ್ತು ಅಂತ ಬೇರೆ ಬೇರೆ ಬಂಕ್ಗಳಲ್ಲೂ ಕೂಡ ಜಾಸ್ತಿ ಮಾಡೋ ಆತಂಕ ಕೂಡ ಇವಾಗ ನಿರ್ಮಾಣ ಆಗಿರೋದು. ಹೌದೌದು, ಕರೆಕ್ಟ್ ಮೇಡಮ್. ಎಲ್ಲ ಬಂಕ್ಗಳಲ್ಲೂ ಕೂಡ ಜಾಸ್ತಿ ಮಾಡ್ತಾರೆ, ನಾಳೆಯಿಂದ ಮಾಡ್ತಾರೆ ಅಂತ ನಮಗೂ ಗೊತ್ತಾಗಿದೆ. ಬಟ್ ನಮ್ಮಂಥವ್ರು ಕೂಡ ಎಲ್ರಿಗೂ ಪಬ್ಲಿಕ್ ಎಲ್ರಿಗೂ ಕೂಡ ಸ್ವಲ್ಪ ಹೊಡೆತ ಬಿದ್ದಂಗೇನೆ ಇದು. ಇದರಿಂದ ಗೌರ್ಮೆಂಟ್ ಕೂಡ ಯಥೇಚ್ಛವಾಗಿ ಕಡಿಮೆ ಮಾಡಬೇಕೆಂದು ನಾವು ಕೋರ್ಕೊತೀವಿ. ಇದು ವಾಹನ ಸವಾರರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಇಷ್ಟು ದಿನ ಕಮರ್ಷಿಯಲ್ ಸಿಲಿಂಡರ್ ಇಂದ ಎಷ್ಟೊಂದು ಸಮಸ್ಯೆಯನ್ನ ನೋಡ್ತಾ ಇದ್ವಿ. ಈಗ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗ್ಬಿಟ್ರೆ ನಮ್ಮ ದುಡಿಮೆ ಮೇಲೂ ಪೆಟ್ಟು ಬೀಳುತ್ತೆ, ನಮ್ಮ ಜೇಬಿಗೂ ಒಂದ್ ರೀತಿ ಕತ್ತರಿ ಹಾಕಿದಾಗ ಆಗುತ್ತೆ. ಇದನ್ನ ಗೌರ್ಮೆಂಟ್ ಒಂದ್ ರೀತಿ ಯಾರಿಗೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿ ಒಂದು ಪರಿಹಾರವನ್ನ ಕೊಡಬೇಕು. ಹೀಗೆ ದರ ಏರಿಕೆ ಮಾಡ್ತಾ ಹೋದ್ರೆ ನಮ್ಮ ಸಾಮಾನ್ಯ ಜನರ ಬದುಕು ನಿಜಕ್ಕೂ ಅತಂತ್ರ ಆಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಪ್ರತೀಕ್ಷಾ. ಚಂದನ, ಸದ್ಯ ರಾಜ್ಯದಲ್ಲಿ ಯಾವ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಬೆಲೆ ಏರಿಕೆ ಮಾಡಲಾಗಿಲ್ಲ, ಸದ್ಯ ಯಾವುದೇ ವ್ಯತ್ಯಯ ಇಲ್ಲ. ಆದರೆ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಮಾತ್ರ ಏನು ಸಮಸ್ಯೆ ಆಗ್ತಾ ಇದೆ? ಅವ್ರು ಮಾತ್ರ ಯಾಕೆ ಬೆಲೆ ಏರಿಕೆ ಮಾಡಿರೋದು?
ಪ್ರತೀಕ್ಷಾ, ಅಂದ್ರೆ ಈಗ ಮಧ್ಯಪ್ರಾಚ್ಯದಲ್ಲಿ ಎಫೆಕ್ಟ್ ಇರೋದ್ರಿಂದ ಒಂದ್ ರೀತಿಯಲ್ಲಿ ಈಗ ಪೆಟ್ರೋಲ್ ದರ ಏರಿಕೆ ಆಗಿರೋದು ಒಂದ್ ರೀತಿ ಅಕ್ಸೆಪ್ಟಬಲ್ ಅಂತ ಹೇಳ್ಬೋದು. ಆದ್ರೆ ಈ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ಇನ್ನೂ ಕೂಡ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಅದರಲ್ಲೂ ಕೂಡ ಈಗ ಪ್ರಮುಖವಾಗಿ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಶೆಲ್ ನಲ್ಲಿ ಮಾತ್ರ ಅಂದ್ರೆ ದರ ಏರಿಕೆ ಮಾಡಿದ್ದಾರೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಜಾಸ್ತಿ ಆಗತ್ತೆ. ನಾವು ಬೇರೆ ವಿದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ನಾವು ದರ ಏರಿಕೆ ಮಾಡಬೇಕಾಗಿರೋದು ನಮ್ಮ ಅನಿವಾರ್ಯ ಅಂತ ಕಾರಣ ಕೊಟ್ಟು ಈಗ ₹2 ದರ ಏರಿಕೆ ಮಾಡಿರೋದು ಇಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಮಾತ್ರ. ಇದು ಹೀಗೆ ಮುಂದುವರೆದ್ರೆ ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲೂ ಇದನ್ನೇ ಕಾರಣ ಇಟ್ಕೊಂಡು ಬೆಲೆ ಜಾಸ್ತಿ ಮಾಡೋದು ಅಂದ್ರೆ ಬೆಲೆ ಜಾಸ್ತಿ ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ. ಇದು ಒಂದ್ ರೀತಿ ಒಟ್ನಲ್ಲಿ ಜನಸಾಮಾನ್ಯರಿಗೆ ಇದು ಒಂದ್ ರೀತಿ ಪೆಟ್ಟು ಅಂತಾನೆ ಹೇಳ್ಬೋದು. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.